ನೀವಿನಲ್ಲಿ ಯಾವ್ಯಾವ ಟ್ರೇಡ್ಗೆ ಅಪ್ಲೈ ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ? ನೀವಿನಲ್ಲಿ ಯಾವ ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ಕನ್ಫ್ಯೂಸ್ ಇದ್ರೆ ಈ ವಿಡಿಯೋ ನಿಮ್ಗೆ. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಒಂದು ಟ್ರೇಡ್ಗೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನ ಪೂರ್ತಿಯಾಗಿ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ 8ನೇ ಕ್ಲಾಸ್ ಪಾಸ್ ಮಾಡಿರೋದು ಕೇವಲ ಟ್ರೇಡ್ ಗೆ ಹಾಕೋಕ್ಕಾಗುತ್ತೆ. SSLC ಮಾಡಿದ್ರೆ ನೀವು GD ಜೊತೆ ಟ್ರೇಡ್ ಮ್ಯಾನ್ ನ ಹಾಕ್ಬಹುದು. UC ಕಾಮರ್ಸ್ ಮಾಡಿದ್ರೆ ಕ್ಲರ್ಕ್ ಜೊತೆಗೆ GD ಅಥವಾ ಟ್ರೇಡ್ ಮ್ಯಾನ್ ಒಟ್ಟಾಗಿ 2 ಅಪ್ಲಿಕೇಶನ್ ನ ಹಾಕ್ಬಹುದು. PUC ಸೈನ್ಸ್ ಮಾಡಿದ್ರೆ ಟೆಕ್ನಿಕಲ್ ಜೊತೆ ಕ್ಲರ್ಕ್ ಹಾಕ್ಬಹುದು, ಇಲ್ಲ GD ಹಾಕ್ಬಹುದು, ಇಲ್ಲ ಟ್ರೇಡ್ ಮ್ಯಾನ್ ಒಟ್ಟಾಗಿ 2 ಹಾಕ್ಬಹುದು. ಡಿಪ್ಲೊಮೊ ಮತ್ತೆ ITI ಮಾಡಿದ್ರೆ ನೀವು ಟೆಕ್ನಿಕಲ್ ಜೊತೆ GD ಹಾಕ್ಬಹುದು, ಇಲ್ಲ ಟ್ರೇಡ್ ಮ್ಯಾನ್ ಹಾಕ್ಬಹುದು, ಒಟ್ಟಾಗಿ 2 ಹಾಕ್ಬಹುದು. ಎಲ್ಲರೂ 2 ಟ್ರೇಡ್ಗೆ ಅಪ್ಲಿಕೇಶನ್ ನ ಹಾಕ್ಬಹುದು. ಆದ್ರೆ ಸೈನ್ಸ್ PCMB ಮಾಡಿರೋರು 3 ಟ್ರೇಡ್ಗೆ ಅಪ್ಲಿಕೇಶನ್ ನ ಹಾಕ್ಬಹುದು. ಅಂದ್ರೆ ಮೊದಲು ನೀವು ನರ್ಸಿಂಗ್ ಅಸಿಸ್ಟೆಂಟ್ ಪರ್ಮನೆಂಟ್ ಹುದ್ದೆಗೆ ಅಪ್ಲೈ ಮಾಡಬೇಕು. ಇದಾದ್ಮೇಲೆ ಅಗ್ನಿವೀರಲ್ಲಿ 2 ಟ್ರೇಡ್ಗೆ ಅಪ್ಲಿಕೇಶನ್ ಹಾಕ್ಬಹುದು. ಅಗ್ನಿವೀರಲ್ಲಿ ಯಾವ ಟ್ರೇಡ್ಗೆ ಅಪ್ಲೈ ಮಾಡಬೇಕು ಹಾಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೇವ್ ಮಾಡ್ಕೊಂಡು ಅಕೌಂಟ್ ನ ಚೆಕ್ ಮಾಡ್ತಾ ಇರಿ.